ಪುಟಿ ಹೊಂಟವ ಗೊತ್ತಾಯ್ತಾ? ಅಣ್ಣಯ್ಯ ಹೋಗ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷ ಹೊಂಡ್ತೀನಿ. ಯಾಕಣ್ಣಯ್ಯ? ಅಲ್ಲವ ಯಾಕೋ ಹೂವು ಹೇಳ್ತೈತು 3 ದಿವಸದಿಂದ ನಿನ್ನ ಮನಸ್ಸಲ್ಲಿ ಇಲ್ಲಿವಂತೆ, ಯಾಕೋ ಬೇಜಾರು ಮಾಡ್ಕೊಂಡಿರ್ತಿದ್ದಂತೆ. ಅದಕ್ಕೆ ಇವತ್ತೇನು ಐತಿ ಬಿಡವ ಅಂತ ಹೇಳಕ್ಕೆ ಬಂದೆ. ಹಂಗೇನಿಲ್ಲ ಅಣ್ಣ, ಹುಷಾರಾಗಿದ್ದೀನಿ, ನಂಗೇನಾಗೈತೆ, ಹೋಯ್ತೀನಿ. ಇಲ್ಲ ಕಣವ, ಯಾಕೋ ಮೈ ಹುಷಾರಿಲ್ಲ, ಸಪ್ಪಗಿದ್ದಂತೆ, ಯಾಕೋ ಜ್ವರ ಬೇರೆ ಬಂದಿದ್ವಂತೆ. ಯಾಕೆ ಮರಿ ಹೋಯ್ತೀಯ? 1-2 ದಿವಸ ಮನೆಗಿರವ, ಆಮೇಲೆ ಹೋದ್ರಾಯ್ತು, ಎಕ್ಸಾಮ್ಗಳೆಲ್ಲ ಮುಗ್ದು ಅಂತ ಹೇಳ್ದೆ. ಇನ್ನೇನ ಕೆಲಸ ಐತಾ ಕಾಲೇಜ್ನಾಗೆ? ಅಣ್ಣ ಕೆಲಸ ಇದ್ದೇ ಇರ್ತದಣ್ಣ, ಕಾಲೇಜು ಅವ್ರಿಗೆ ಎಕ್ಸಾಮ್ ಮುಗಿದ್ರು ನಮಗೆ ಬೇರೆ ಬೇರೆ ಕೆಲಸ ಕೊಡ್ತಾನೆ ಇರ್ತಾರೆ, ಅವನ್ನೆಲ್ಲ ಮಾಡಿ ಮುಗಿಸ್ಬೇಕು, ಅದಕ್ಕೆ ಹೋಗ್ಬೇಕಣ್ಣ. ಸರಿ ಕಣ್ಮಗ, ಏನೋ ಮಾಡು, ಆದರೆ ಹುಷಾರು ಕಣವೆ. ಏನಾರ ಇದ್ದರೆ ಹೇಳ್ಬಿಡು, ಬೇಜಾರು ಮಾಡ್ಕೊಂಡಿದ್ರೆ ನಮ್ಗೆ ಹಂಗ ಅರ್ಥ ಆಯ್ತದೆ. ಹಾಂ, ಅದು ಹೌದು ತಾನೇ? ಸರಿನಣ್ಣ, ಆಯಿತು, ನನಗೆ ಏನು ಬೇಜಾರಿಲ್ಲ, ಏನೋ ಸ್ವಲ್ಪ ಕಾಲೇಜ್ದು ಟೆನ್ಷನ್ ಅಷ್ಟೇ ಕಣಣ್ಣ, ಬೇರೆ ಏನೂ ಇಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ ಬಿಡು. ಅಷ್ಟೇ ಅದೇ ಸರಿ ಕಣ್ಬಿಟ್ಟು, ಬ್ಯಾರಿ ಅಂತ ಕಣ ಮನ್ಸು ಕೆಡ್ಸ್ಕೊಂಡಿದ್ರೆ ಹೇಳ್ಬಿಡವೆ, ಸರಿನಾ? ಸರಿ ಕಣಣ್ಣ, ಆಯಿತು, ಯಾಕಣ್ಣ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೆಯಾ? ನಾನು ಏನು ಹುಷಾರಾಗಿದ್ದೀನಣ್ಣ, ನನಗೆ ಏನೂ ಆಗಿಲ್ಲ, ನಾನು ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ, ಏನೂ ಅನ್ಕೋಬೇಡ ಬಿಡು. ಅಲ್ಲ ಕಳು, ಹೂವು ಹೇಳ್ತೈತು ಮದುವೆ ಬಿಸಿ ಅದು ಇದು ಅಂತ, ನೀನು ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಂಗೆ ಯಾವಾಗ ಮದುವೆ ಆಗಬೇಕು ಅನ್ಸುತ್ತೋ ಹಂಗೆ ಯಾವಾಗ ಹೇಳು ಮಗ, ನಾನೇ ಮದುವೆ ಮಾಡ್ತೀನಿ ಆಯಿತಾ? ಹೂವು ಹೇಳೋದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ನನಗೂ ಅರ್ಥ ಆಯ್ತದೆ, ಸರಿನಾ? ಆಯ್ತಣ್ಣ, ಆಯಿತು. ನಿಮ್ಮ ಆಗಿಲ್ಲನವೇ ಹೋಯ್ತೀನಿ ಅಂತ ಒಂದೇ, ಇದೇನು ಅಣ್ಣ ತಂಗಿದ್ರು ಇಬ್ಬರು ನಿಂತ್ಕೊಂಡು ಮಾತಾಡ್ತಿದ್ರೆ ಒಂಡು ಜಲ್ದು ಅವ. ಆಯಿತು, ಹೋಗ್ತಾ ಇದ್ದೀನಿ. ಸರಿ ಸರಿ, ಒಂಡು ಮರಿ ಸಿಗು ಹೋಗವ, ಅವಳನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ತಕ ಬಿಟ್ಬಿಟ್ಟು ನೀನು ಹೋಗಪ್ಪ, ಅದೇನೋ ಕೆಲಸ ಐತೆ ಅಂದಲ್ಲ. ಅಯ್ಯೋ ಹೌದೇನವೇ, ಅಯ್ಯೋ ಮತ್ತೆ ಪಕ್ಕದ ಮನೆ ರಾಮಣ್ಣಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದಲ್ಲವೇ. ಅವನೇನು ಅದೆಲ್ಲೋ ಸಸಿ ತರಬೇಕು ಅಂತ ಹೇಳಿತು, ಜೊತೆಗೆ ಬರ್ತೀನಿ ಅಂತ. ಆಯಿತು ಬಾರಣಿ ಅಂತ ಅಂದ್ಬಿಟ್ಟೆ, ಈಗ ಹೆಂಗೆ ಮಾಡೋದು? ಹೌದಾ, ಹೋಗ್ಲಿ ಬಿಡವೆ, ಅವನ ಹೆಂಗೆ ಹೇಳ್ಕೊತೀನಿ, ಏನಾರ ಪುಟ್ಟಿನ ಬಿಡ್ತೀನಿ ಅಲ್ಲಯ್ಯ, ಬಸ್ ಸ್ಟ್ಯಾಂಡ್ ತಕ್ಕ ಬಿಡ್ತೀನಿ. ಅಣ್ಣ ಪರವಾಗಿಲ್ಲ, ಹೋಗು, ನಂಗೆ ಇನ್ನೂ 11 ಗಂಟೆಗೆ ಇರೋದು ಕ್ಲಾಸು, ನಾನು ಇನ್ನು ಇವಾಗ 8 ಗಂಟೆ, ಇವಾಗ ಮನೆ ಬಿಟ್ರೂ ಆರಾಮಾಗಿ ಹೋಗ್ಬೋದು. ಹಂಗಲ್ಲ ಕಣವೆ, ಬೇಡ ಸುಮ್ಕಿರು, ಹಾಲಿ 2-3 ದಿವಸದಿಂದನೂ ನೀನು ಬಿಟ್ಟೇ ಇಲ್ಲ ನಾನು. ಬಸ್ ಸ್ಟ್ಯಾಂಡ್ ತಕ್ಕ ಬಿಡ್ತೀನಿ, ಒಬ್ಳೆ ಏನು ನಡ್ಕೊಂಡು ಹೋಯ್ತೀಯ, ಅಲ್ಲಿ ಜನ ಇರಲ್ಲ ಏನಿಲ್ಲ. ಅಣ್ಣ ಏನಾಗಲ್ಲ ಬಿಡೋಣ, ಇವೇನು ಒಂದು 10 ನಿಮಿಷ ನಡೆದ್ರೆ ಏನಾಗ್ಬಿಡ್ತದೆ, ಏನೂ ಆಗಲ್ಲ ಅಣ್ಣ, ಜನ ಇರ್ತಾರೆ, ನೀನು ತಲೆ ಕೆಡ್ಸ್ಕೊಬಿಡ. ಹೋಗೋಣ ರಾಮಣ್ಣ ಕರ್ಕೊಂಡು ಪಾಪ, ತಾತಂಗೆ ಆಗಲ್ಲ ಏನಿಲ್ಲ, ಅವರು ಪಾಪ ಹೆಂಗೆ ಹೋಯ್ತಾರೆ, ಕರ್ಕೊಂಡು ಹೋಗೋಣ ಅವ್ರನ್ನ, ನಾನು ನಡ್ಕೊಂಡು ಹೋಯ್ತೀನಿ, ಏನಾಗಲ್ಲ. ಹಂಗಲ್ಲ ಕಣವೆ, ನಾನು ಹೇಳ್ತೇಲ್ವಣ್ಣ, ಪರವಾಗಿಲ್ಲ ಬಿಡು, ಹೋಗ್ಲಿ ಬಿಡಪ್ಪ ತಗೆ, ಅವಳು ಹೋಯ್ತಾಳೆ, ರಾಮಣ್ಣನ ಕರ್ಕೊಂಡು ಹೋಗು. ಸರಿ ಆಯಿತು, ಇಬ್ಬರು ಬನ್ನಿ ನಾಷ್ಟ ಮಾಡಿ, ಗೊತ್ತಾಯ್ತದೆ, ಜಲ್ದಿ ನಾಷ್ಟ ಮಾಡ್ಕೊಂಡು ಒಂಡಿವ್ರಂತೆ ಮಗ, ನೀನು ಜಲ್ದಿ ಹೋಗಿ ಬರಪ್ಪ, ಅದೇನೋ ಸಸಿ ತರಬೇಕು ಅಂದಲ್ಲ, ಆಮೇಲೆ ಎಲ್ಲ ಕಾಲ್ಗಿಲಿ ಆದವ, ಆಮೇಲೆ ಟೊಮೆಟೊ ಸಸಿ ತತ್ತೀನಿ ಅಂತ ಅಂದಲ್ಲ. ಸರಿ ನಾವ ಆಯಿತು. ಪುಟ್ಟಿ ಬವ್ವ, ಗೊತ್ತಾಯ್ತದೆ ನಿಂಗೂ? ಬನ್ನಿ ಜಲ್ದಿ ಬಿಡುವ, ನಾಷ್ಟ ತಿನ್ಕೊಳ್ಳಿ, ಗೊತ್ತಾಯ್ತದೆ. ಅಣ್ಣ ಯಾವುದೋ ಫೋನ್ ಬರ್ತೈತಣ್ಣ, ನೀನು ಹೋಗಿ ನಾಷ್ಟ ಮಾಡ್ತಾರೋ, 5 ನಿಮಿಷ ಬಂದೆ. ಸರಿ ಕಣವ, ಆಯಿತು, ಅದೇನು ಜಲ್ದಿ ಮುಗಿಸ್ಕೊಂಡು ಬವ್ವ ನಾಷ್ಟ ಮಾಡು, ಅಲ್ಲಿ 8:15 8:30 ಆಯಿತು. ಹ್ಞೂ ಬಂದೆ. ಮತ್ತೆ ಈ ಲೋಫರ್ ಕಾಲ್ ಮಾಡ್ತಾ ಇದ್ದಾನ, ದೇವ್ರೆ 3 ದಿವಸದಿಂದ ಫೋನ್ ಮಾಡಿರಲಿಲ್ಲ, ಇವಾಗ ಯಾಕೆ ಫೋನ್ ಮಾಡ್ತಾ ಇದ್ದಾನೆ, ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದಾನೆ, ಏನೋ ನೆಮ್ಮದಿಯಾಗಿದ್ದೆ ನಾನು, ಎತ್ತಲ್ಲ ಫೋನು ನಾನು. ಸ್ಟುಪಿಡ್, ಎಷ್ಟು ಫೋನ್ ಮಾಡ್ತಾ ಇದ್ದಾನೆ. ಅಯ್ಯೋ, ಅಣ್ಣನ ಹತ್ರ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೋಬೇಕಿತ್ತು, ಯಾಕೋ ಇವಾಗ ಭಯ ಆಗ್ತಾಯ್ತಲ್ಲ, ಏನು ಮಾಡೋದು ಇವಾಗ, ದೇವ್ರೆ ನೀನೇ ಕಾಪಾಡಬೇಕಪ್ಪ ನನ್ನ. ಅವ್ರಿಗೆ ಹೇಳಿದ್ರೆ ಅವ್ವ ಸುಮ್ಮನೆ ತಲೆ ಕೆಡ್ಸ್ಕೊತದೆ, ಅಣ್ಣ ಸುಮ್ಮನೆ ಟೆನ್ಷನ್ ಮಾಡ್ಕೊತಾನೆ, ಏನು ಮಾಡೋದು? ಬಿಡಲ್ಲ ಅನ್ಸುತ್ತೀವನು, ಅದೇನಂತ ಮಾತಾಡೇ ಬಿಡ್ತೀನಿ. ಹಲೋ, ಹಾಯ್ ಡಾರ್ಲಿಂಗ್, ಏನು ಸಮಾಚಾರ? ಫೋನ್ ಎತ್ತಾಗ ಯಾಕ್ರಿ ಇಷ್ಟೊತ್ತು ಟೀಚರ್? ಬೇಗ ಫೋನ್ ಎತ್ತಬೇಕು ಅಲ್ಲ, ಎಷ್ಟು ನಂಬರಿಂದ ಮಾಡಬೇಕು, ಎಲ್ಲನೂ ಬ್ಲಾಕ್ ಮಾಡ್ತಿರಲ್ಲ. ಓಹೋ ಹೋ ಹೋ, ಲೋಫರ್, ನಿಂಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವೇನು? ಯಾಕೋ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ? ನಿಂಗೆ ಯಾರಾದರೂ ಅಕ್ಕ ತಂಗಿ ಯಾರೂ ಇಲ್ವಾ? ಇಷ್ಟೊಂದು ಹಿಂಸೆ ಕೊಡ್ತೀಯಲ್ಲ ನೀನು, ಹಾಂ? ಒಬ್ಳು ಟೀಚರ್ಗೆ ಈ ಥರ ಟಾರ್ಚರ್ ಕೊಡೋಕ್ಕೆ ನಿಂಗೆ ಏನು ಅನ್ಸಲ್ವಾ? ನಾನೇನು ಮಾಡಿದ್ದೀನಿ ಅಂಥದ್ದು ನಿನಗೆ? ಮಾಡಿದ್ಯಾ? ಏನು ಮಾಡಿದ್ಯಾ ಅಂತ ಹೇಳಿದ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ ನಿನಗೆ, ಅದಕ್ಕೆ ನಾನು ಹೇಳೋಕ್ಕೋಗಲ್ಲ, ನಾನು ಏನು ಅಂತ ಮಾಡಿ ತೋರಿಸ್ತೀನಿ ಕಣೆ ನಿನಗೆ. ನಾಲ್ಗೆ ಬಿಗಿ ಹಿಡ್ದು ಮಾತಾಡು, ಏನು ಮಾತು ಅಂತ ಆಡ್ತಾ ಇರೋದು ನೀನು? ಒಬ್ಳು ಟೀಚರ್ಗೆ ಹೋಗೇ ಬಾರಿ ಅಂತ ವಿತೌಟ್ ರೆಸ್ಪೆಕ್ಟ್ ಮಾತಾಡೋಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಯು ಸ್ಟುಪಿಡ್, ಮಾನ ಮರ್ಯಾದೆ ಇಲ್ವಾ ನಿಮಗೆ? ನೀವು ಒಬ್ಳು ಟೀಚರ್ಗೆ ಇಷ್ಟು ಕಾಟ ಕೊಡ್ತೀರಲ್ಲ, ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಾ?
ಬಿಡಲೇ, ನಾನು ಆಲ್ರೆಡಿ ಉದ್ಧಾರ ಆಗಿದ್ದೀನಿ. ಇವತ್ತು ನಿನಗಿದೆ ಹಬ್ಬ. ಏನು ಏನು ಮಾತಾಡ್ತಾ ಇದೆಯಾ? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಏನು ಮಾಡ್ತೀಯಾ? ಹಾಂ, ಎಷ್ಟು ಧೈರ್ಯ ನಿನಗೆ? ನನ್ನ ಕೈಗೆ ಸಿಗೋ ನಿನಗೆ ಮಾಡ್ತೀನಿ. ಇವತ್ತು ನೀನು ಬೇಡ ಅಂದರೂ ನಿನ್ನ ಕೈಗೆ ಸಿಕ್ಕೇ ಸಿಗ್ತೀನಿ. ನೋಡು ನಿನ್ನ ಸ್ಥಿತಿ ಏನು ಮಾಡ್ತೀನಿ ಅಂತ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಏನು ಮಾಡ್ತೀಯಾ? ಅಷ್ಟು ಸಿಗು ಡಾರ್ಲಿಂಗ್, ಆಮೇಲೆ ನೋಡಿ ಏನು ಮಾಡ್ತೀನಿ ಅಂತ. ಇಡಲೋ ಸ್ಟುಪಿಡ್ ಇಡಿಯಟ್. ಬೈಯಿ ಬೈಯಿ ಬೇಬಿ, ಅದೆಷ್ಟು ಬೈತೀಯಾ ಬೈಯಿ. ಈ ಬೈಯೋದಕ್ಕೆಲ್ಲ ಬೆಲೆ ಕಟ್ಟಬೇಕಾಗುತ್ತೆ ಇವತ್ತು ನೀನು. ನೀನು ಇಷ್ಟೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಏನು ಮಾಡ್ತೀಯ ಅಂಥದ್ದು? ಬಂದು ನೋಡು. ನೀನು ನನ್ನ ಮನೆಯಲ್ಲಿ ಅಂತ ಗೊತ್ತೇನೋ ನಿನಗೆ? ನಮ್ಮೂರು ಗೊತ್ತಾ? ಅದೆಲ್ಲ ತಿಳ್ಕೊಂಡಲ್ಲೇ ಇಷ್ಟು ಮಾತಾಡ್ತೀನ ಬೇಬಿ. ಐ ನೋ, ಎಲ್ಲನೂ ಹುಡ್ಕಾಯ್ತು ನಿನ್ನ ಬಗ್ಗೆ. ಇವತ್ತು ನಿನ್ನ ಮುಂದೆನೇ ಬರ್ತಾ ಇದ್ದೀನಿ. ಇವತ್ತು ನೀನು ನನಗೆ ಅದೆಷ್ಟು ಅನ್ಯಾಯ ಮಾಡಿದ್ಯಾ, ನಾನು ಯಾರು ಅಂತಲೂ ಗೊತ್ತಾಗುತ್ತೆ ನಿನಗೆ. ಬಾರು ಕಣ್ಮುಂದೆ ಬಾ ಫಸ್ಟು, ಆಮೇಲೆ ನೋಡ್ತೀನಿ. ಕೋರ್ಸ್ ಡಾರ್ಲಿಂಗ್, ಬರ್ತೀನಿ. ಇವತ್ತು ನಾನು ಯಾರು ಅಂತ ನೋಡ್ತೀಯಾ, ನನಗೇನು ಮಾಡಿದ್ಯಾ ನೀನು ಅಂತ ಅವಾಗ ನಿನಗೂ ಗೊತ್ತಾಗುತ್ತೆ. ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತಲೂ ಗೊತ್ತಾಗುತ್ತೆ. ಲೈಫ್ನೇ ಸ್ಪಾಯ್ಲ್ ಮಾಡಿದ್ಯಾ ಅಲ್ವಾ ನೀನು. ಇವತ್ತು ನೋಡೆ ನಿನ್ಗೆ ಅದೇನು ಗೊತ್ತಿ ಕಾಣಿಸ್ತೀನಿ ಅಂತ. ನೋಡು, 2 ಆಪ್ಷನ್ ಕೊಡ್ತಾಯಿದ್ದೀನಿ. ನನ್ನ ಮದುವೆ ಆಗು, ಇಲ್ವಾ ನಾನು ಹೇಳ್ದಂಗೆ ಕೇಳು, ಅಷ್ಟೇ. ನನ್ನ ವಯಸ್ಸೆಷ್ಟು, ನಿನ್ನ ವಯಸ್ಸೆಷ್ಟು? ಮದುವೆ ಆಗು ಅಂತ ಕೇಳ್ತೀಯಾ? ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾಚಿಕೆ ಆಗಬೇಬಿ. ಐ ಲವ್ ಯು ಸೋ ಮಚ್ ಮಿಸ್ ಸರಸ್ವತಿ. ಐ ಮುಚ್ಕೊಂಡು ಫೋನ್ ಇಡಲು. ನಿನ್ಗೆ ಯಾಕೋ ಅತಿ ಆಗ್ತಿದೆ. ಪೊಲೀಸ್ ಸ್ಟೇಷನ್ಗೆ ಇವತ್ತೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಿನ್ಗೆ ಅವತ್ತಿಂದ ಎದುರಿಸ್ತಾ ಇದ್ದೆ ಅಲ್ವಾ? ಇವತ್ತು ಹೇಳಿದ ಕೆಲಸ ಮಾಡೇ ಮಾಡ್ತೀನಿ. ನೋಡ್ತೀನಿ ಅದೇನು ಮಾಡ್ತೀಯಾ ಅಂತ. ಕೋರ್ಸ್ ಮಾಡೇ ಮಾಡ್ತೀನಿ. ನಿನ್ನ ಕಂಪ್ನಿಯಿಂದ ಕೊಳೆಯುವಾಗ ಮಾಡಲಿಲ್ಲ ಅಂದರೆ ಕೇಳ್ಕೊ. ಕಾಲ್ ಮಾಡಿ ಈ ಥರ ಟಾರ್ಚರ್ ಮಾಡ್ತೀಯಾ ಒಬ್ಳು ಟೀಚರ್ಗೆ? ಕಂಪ್ಲೇಂಟ್ ಕೊಡೋ ಸ್ಥಿತಿಗೆ ನಿನ್ನನ್ನು ತರ್ತೀನಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಇನ್ನೂ ಮನೆ ಬಿಟ್ಟಿಲ್ಲ ಅನ್ಸುತ್ತಲ್ಲ, ಬೇಗ ಮನೆ ಬಿಡು ಬೇಬಿ. ಎಷ್ಟೊತ್ತು? ಫೋನ್ ಇಡೋ ಲೋಫರ್. ಮತ್ತೆ ಕಾಲ್ ಮಾಡ್ತಿದ್ದಾನೆ. ದೇವ್ರೆ, ಯಾಕೆ ದೇವ್ರೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ? ನಾನು ಏನು ಕರ್ಮ ಮಾಡಿದ್ದೀನಿ ಯಾವ ಜನ್ಮದಲ್ಲಿ? ಮನೇಲಿ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಯಾರ ಹತ್ರ ಹೇಳ್ಕೊಡ್ಲಿ ನಾನು ನನ್ನ ಕಷ್ಟನ? ಯಾಕೋ ಇವತ್ತು ತುಂಬ ಭಯ ಆಗ್ತದೆ. ಅಣ್ಣಂಗೆ ಬಿಡಬೇಡ ಅಂತ ಹೇಳ್ಬಿಟ್ಟೆ. ಅಣ್ಣನ ಕೈಲಿ ಬಿಡಿಸ್ಕೊಂಡಿದ್ರು ಆಗಿರೋದು ಬಸ್ ಸ್ಟಾಪ್ತಕ್ಕೆ. ಏನು ಮಾಡೋದು ಇವಾಗ? ಅಲ್ಲ, ಇವನು ಯಾಕೆ ಇಷ್ಟು ಕಾಟ ಕೊಡ್ತಾವ್ನು ನನಗೆ? ಯಾರಿರ್ಬೋದು? ಇದೇನಾದರೂ ಅಭಿ ಇರ್ಬೋದಾ? ಅವನಿಗೆ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾಡಿದ್ದೆ, ಅದಕ್ಕೆ ಇಷ್ಟೊಂದೆಲ್ಲ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನ? ಅವನಂತ ಹುಡುಗ ಅಲ್ವಲ್ಲ. ಹಿಂಗೆ ಮದುವೆ ಆಗಿದೆ ಅಂತ ಕೇಳ್ಪಟ್ಟಿದ್ದೆ. ಇಲ್ಲ, ಅಭಿ ಅಲ್ಲ, ಆ ಹುಡುಗ ಹಿಂಗೆಲ್ಲ ಮಾಡಲ್ಲ. ಇನ್ಯಾರಿರ್ಬೋದು? ತಲೆ ಕೆಟ್ಟು ಹುಚ್ಚಿಡಿತಿದೆ. ದೇವರೇ, ಏನಾದರೂ ನೀನೇ ದಾರಿ ತೋರಿಸಪ್ಪ. ನನ್ನನ್ನು ಅದು ಯಾರು ಕಾಪಾಡ್ತಾರೋ ಏನೋ ಇವನಿಂದ. ಏನಾದರೂ ಆಗಲಿ, ದೇವ್ರ ಮೇಲೆ ಭಾರ ಹಾಕಿ ಹೋಗ್ತೀನಿ ಇವತ್ತು ಆಫೀಸ್ಗೆ, ಅಲ್ಲ ಕಾಲೇಜ್ಗೆ. ಬಾವ ಗೊತ್ತಾಯ್ತು, ನಾಷ್ಟ ಮಾಡುವ. ಹೂವಣೆಯ ಬಂದೆ. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.